ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಂದು ಗುರುತಿಸಿದಂಥ ರಾಣೆಬೆನ್ನೂರಿನಲ್ಲಿ ಬಿರಂಜಿ ಊಟಕ್ಕೆ ಅತ್ಯಂತ ಪ್ರಾಮುಖ್ಯತೆ ಇದೆ. ಈ ಬಿರಂಜಿ ಊಟವು ರಾಣೆಬೆನ್ನೂರಿನ ಜಂಗಿ ಮನೆತನದವರು ಹೆಚ್ಚಿನ ಪ್ರಮಾಣದಲ್ಲಿ ಜಾರಿಯಲ್ಲಿ ತಂದಿದ್ದರು. ಸ್ನೇಹಿತರೆ ನಮಸ್ಕಾರ, ನಾನು ರಾಣೆಬೆನ್ನೂರಿನ ದೇವಿ ವೀರಶೈವ ಖಾನಾವಳಿ ಊಟ ತಯಾರಿದೆ ಅಂತ ಇಲ್ಲಿ ಬೋರ್ಡ್ ಕಾಣ್ತಿದ್ದಿಲ್ಲ, ಇಲ್ಲಿ ಬಂದಿದ್ದೀನಿ. ರಾಣೆಬೆನ್ನೂರಲ್ಲಿ ಬಿರಂಜಿ ರೈಸ್ ಭಾಳ ಪಾಪ್ಯುಲರು. ಸೊ ಇವರ ಒಂದು ಹೋಟೆಲಲ್ಲಿ ತುಂಬ ಪಾಪ್ಯುಲರ್ ಅಂತ ನನ್ನ ಸ್ನೇಹಿತರು ಸಾಕಷ್ಟು ಜನ ಹೇಳಿದ್ರಿಂದ ಈ ದಿನ ನಾನು ಈ ಹೋಟೆಲ್ಗೆ ಬಂದಿದ್ದೀನಿ. ಬನ್ನಿ ಬಿರಂಜಿ ರೈಸ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ನೋಡಿ ಅದನ್ನು ಟೇಸ್ಟ್ ಮಾಡೋಣ. ಸೊ ಇದು ವೀರಶೈವರ ಖಾನಾವಳಿ ಹೋಟೆಲ್ಲು. ಈಗಾಗಲೇ ಊಟದ ಸಮಯ ಆಗಿದೆ. ಊಟ ತಯಾರಾಗಿದೆ, ನೀವು ಒಂದು ನೋಡ್ಬೋದು ಈ ಖಾನಾವಳಿಯ ಇದರಲ್ಲಿ. ಬನ್ನಿ. ನೋಡಿ, ಇದೇ ಬಿರಂಜಿ ರೈಸು. ಇವತ್ತು ಪ್ರತಿ ಗುರುವಾರ ಮಾತ್ರ ಮಾಡ್ತಾರೆ ಇವರು. ಪ್ರತಿ ಸೋಮವಾರ ಹೋಳಿಗೆ ಊಟ ಇರುತ್ತೆ ಇಲ್ಲೇ, ಗುರುವಾರ ಬಿರಂಜಿ ರೈಸ್ ಸಿಗುತ್ತೆ. ಸೊ ರೊಟ್ಟಿ ಊಟದ ಜೊತೆ ರೈಸ್ ಆಗಿ ಬಿರಂಜಿ ರೈಸ್ ಕೊಡ್ತಾರೆ ಇವತ್ತು. ಸ್ನೇಹಿತರೆ, ನನ್ನ ಜೊತೆ ಈಗಿನ ಮಾಲೀಕರಾದ ಈ ಹೋಟೆಲ್ ಸುನಿಲ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಏನಿದು ಬಿರಂಜಿ ರೈಸ್ ನಿಮ್ಮ ಹೋಟ್ಲಲ್ಲಿ ಭಾಳ ವಿಶೇಷ ಅಂತ ಕೇಳ್ಪಟ್ಟೆ. ಸರ್, ನಮ್ಮ ರಾಣೆಬೆನ್ನೂರಿನಲ್ಲೇ ಬಿರಂಜಿ ಊಟ ಅನ್ನೋದು ಭಾಳ ಇದು ಫೇಮಸ್ ಇದೆ. ನಮ್ಮ ಹೋಟೆಲ್ನಲ್ಲಿ ಬಿರಂಜಿ ಊಟ ಸ್ಟಾರ್ಟ್ ಮಾಡಿ 33 ವರ್ಷ ಆಯಿತು. ಓಕೆ. ನಾವು 33 ವರ್ಷದಿಂದ ಮಾಡ್ತಾಯಿದ್ವಿ ಬಿರಂಜಿ ಊಟ. ವಿಶೇಷ ಏನಂತಂದರೆ ಬಿರಂಜಿ ಜೊತೆಗೆ ರೊಟ್ಟಿ, ಆಮೇಲೆ ಬಿರಂಜಿ ಅಂತ ಯೂಸ್ ಮಾಡೋದು ಬೆಣ್ಣೆಯಿಂದ ಮಾಡ್ತಾರೆ. ಬೆಣ್ಣೆ, ಚಕ್ಕಿ, ಏಲಕ್ಕಿ, ಲವಂಗ, ಕಸಕಸಿ. ಅದಕ್ಕೆ ಕಾಂಬಿನೇಷನ್ ಬಂದುಬಿಟ್ಟು ಮುಳುಗಾಯಿ ಎಣ್ಗಾಯಿ ರಸ ಅಂತ ಬರುತ್ತೆ. ಅದಕ್ಕೆ ಕಾಂಬಿನೇಷನ್ ಏನು ಸರ್ ಅದು ಮುಳುಗಾಯಿ ಅಂದ್ರೆ? ಅದು ಮುಳುಗಾಯಿ ತರಕಾರಿ, ಬದನೆಕಾಯಿ ಅಂತ ಬರುತ್ತೆ. ನಮ್ಮ ಕಡೆ ಎಲ್ಲ ಮುಳುಗಾಯಿ ಅಂತಾರೆ, ನಿಮ್ಮ ಕಡೆ ಬದನೆಕಾಯಿ ಎಣ್ಗಾಯಿ ಅಂತ ಹೇಳ್ತಾರೆ. ಆ ಥರ ಅದಕ್ಕೆ ಕಾಂಬಿನೇಷನ್ ಬಿರಂಜಿಗೆ. ಇದು ಇಡೀ ನಮ್ಮ ಕರ್ನಾಟಕದಲ್ಲ, ನಮ್ಮ ದೇಶದಲ್ಲಿ ಎಲ್ಲೂ ಮಾಡೋದಿಲ್ಲ ಇದು ಬಿರಂಜಿ ಅನ್ನೋದು. ಬರೀ ಕೇವಲ ರಾಣೆಬೆನ್ನೂರಿನಲ್ಲೇ ಇದು ಬಿರಂಜಿಯನ್ನ ಅಡುಗೆ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು. ಇದು ನಾವು ಸುಮಾರು 33 ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ದೀವಿ ರಾಣೆಬೆನ್ನೂರಿನಲ್ಲಿ. ಮೊದಲಿಂದ ನೀವೇ ಬಿರಂಜಿ ರೈಸ್ ಮಾಡ್ತಿರೋದಾ? ಇಲ್ಲ, ಮೊದಲಿಂದ ರಾಣೆಬೆನ್ನೂರಿನಲ್ಲಿ ಒಂದು ಜಂಗಿ ಹೋಟೆಲ್ ಅಂತ ಇತ್ತು. ಅವರು ಮೊದಲು ಸ್ಟಾರ್ಟ್ಅಪ್ ಮಾಡಿದ್ದು, ಈಗ ಆಲ್ರೆಡಿ ಕ್ಲೋಸ್ ಆಗಿದೆ ಅದು. ಈಗ ನಾವು ಸ್ಟಾರ್ಟ್ ಮಾಡಿದ್ವಿ. ಈ ಹೋಟೆಲ್ ಯಾರ್ಯಾರು ನಡೆಸ್ತಿದ್ದೀರಿ? ಇದು ಆ್ಯಕ್ಚುಲಿ ಹೋಟ್ಲು ಬಂದುಬಿಟ್ಟು ಎಲ್ಲ ಹೆಣ್ಮಕ್ಳು ಮಾಡ್ತಾ ಇರೋದು. ಇವ್ರು ನಮ್ಮ ತಾಯಿಯರು. ನಮಸ್ತೆ ಮೇಡಮ್. ಇವ್ರು ನಮ್ಮ ತಂದೆಯವರು. ನಮಸ್ತೆ ಸರ್. ಸುಮಾರು ನಮ್ಮಲ್ಲಿ ಒಂದು 6 ಜನ ಸ್ಟಾಫ್ ಇದ್ದಾರೆ, ಮಹಿಳೆಯರು. ಲೇಡೀಸ್ಗೆ ಕೊಟ್ಟಿದ್ದೀರಾ ಕೆಲಸ? ಎಲ್ಲ ಲೇಡೀಸ್ ಅವರೆಲ್ಲ ಮಾಡ್ಕೊಡ್ತಾರೆ, ಅವರೆಲ್ಲ ಮಾಡ್ತಾರೆ. ಇವ್ರು ಮೇನ್ ಅಂದರೆ ನಮ್ಮ ತಾಯಿಯರೇ ಇಲ್ಲಿ. ಅಡುಗೆ ಮಾಡೋದು ಇವರೇನಾ? ಅಡುಗೆ ಮಾಡೋದೆಲ್ಲ ಇವರೇ. ಓಕೆ. ಸೊ ಪ್ರತಿದಿನ ಬಂದರೆ ಪ್ರತಿ ಗುರುವಾರ ಮಾತ್ರ ಸಿಗುತ್ತೆ? ಪ್ರತಿ ಗುರುವಾರ ಅಷ್ಟೇ ಬಿರಂಜಿ ಊಟ ಸಿಗೋದು. ಅದು ಲಿಮಿಟೆಡ್ ಟೈಮ್, 1 ಗಂಟೆಯಿಂದ ಹಿಡಿದ್ಬಿಟ್ಟು 3:30ವರೆಗೂ ಇರುತ್ತೆ. ಓಕೆ. ನಿಮ್ಮ ಖಾನಾವಳಿ ವಿಶೇಷ ಏನು ಸರ್? ನಮ್ಮ ಖಾನಾವಳಿ ವಿಶೇಷ ಅಂದರೆ ಬಿಸಿ ರೊಟ್ಟಿ ಕೊಡ್ತೀವಿ ಸರ್. ಹಂಚಿನ ಮೇಲೆ ರೊಟ್ಟಿ ಕೊಡ್ತೀವಿ ಮಧ್ಯಾಹ್ನ ಮಾತ್ರ. ಸುಮಾರು ಜನ ಇಲ್ಲಿ ವಕೀಲರು, ಮುನ್ಸಿಪಾಲ್ಟಿಯವರು, ದರ ಒಂದು ಗೌರ್ಮೆಂಟ್ ಎಂಪ್ಲಾಯೀಸು, ದರ ಒಬ್ರು ಇಲ್ಲಿಗೆ ಊಟಕ್ಕೆ ಬರ್ತಾರೆ. ಸೋಮವಾರ ಹೋಳಿಗೆ ಊಟ ಇರುತ್ತೆ. ಓಕೆ. ಈಗ ಒಂದು ಬಿರಂಜಿ ರೈಸ್ ಊಟ ಗುರುವಾರ ಎಷ್ಟು ರೂಪಾಯಿ ಚಾರ್ಜ್? ಈಗ ಸದ್ಯ 120 ರೂಪಾಯಿ ಬಿರಂಜಿ. 120 ರೂಪಾಯಿ ಬಿರಂಜಿ ರೈಸ್ಗೆ? ಹೌದು. ಓಕೆ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮ ಜೊತೆ ಪರಮೇಶ್ವರಯ್ಯ ಸರ್ ಇದ್ದಾರೆ. ಇವರ ಹೋಟೆಲ್ ಮಾಲೀಕರ ತಮ್ಮ ಇವರು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್, ಬಿರಂಜಿ ರೈಸ್ ಬಗ್ಗೆ ನಿಮಗೆ ಗೊತ್ತಿರೋ ಮಾಹಿತಿಯನ್ನು ದಯವಿಟ್ಟು ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಂದು ಗುರುತಿಸಿದಂಥ ರಾಣೆಬೆನ್ನೂರಿನಲ್ಲಿ ಬಿರಂಜಿ ಊಟಕ್ಕೆ ಅತ್ಯಂತ ಪ್ರಾಮುಖ್ಯತೆ ಇದೆ. ಈ ಬಿರಂಜಿ ಊಟವು ರಾಣೆಬೆನ್ನೂರಿನ ಜಂಗಿ ಮನೆತನದವರು ಹೆಚ್ಚಿನ ಪ್ರಮಾಣದಲ್ಲಿ ಜಾರಿಯಲ್ಲಿ ತಂದಿದ್ದರು. ಅವರು ಸುಮಾರು 50 ವರ್ಷಗಳಿಂದ ಮಾಡ್ತಾ ಬಂದಿದ್ದರು. ಈಗ ಕೆಲವು ಕಾರಣಗಳಿಂದ ಅವರು ಅಂಗಡಿಯನ್ನು ಬಂದ್ ಮಾಡಿದ್ದಾರೆ. ಇವರು 32 ವರ್ಷಗಳ ನಿರಂತರವಾಗಿ ವೀರಶೈವ ಖಾನಾವಳಿ ಅಂತ ಹೆಸರು ಇಟ್ಕೊಂಡು ರೊಟ್ಟಿ ಊಟವನ್ನು ಪ್ರತಿದಿನ
ಬಂದಂಥ ಎಲ್ಲ ಸಾರ್ವಜನಿಕರಿಗೆ ಉಣ ಬಡಿಸುತ್ತಾರೆ. ಅದೇ ರೀತಿಯಾಗಿ ಸೋಮವಾರ ದಿವಸ ಹೋಳಿಗೆ ಊಟವನ್ನು ಬಡಿಸ್ತಾರೆ. ವಿಶೇಷವಾಗಿ ಗುರುವಾರ ದಿವಸ ಬಿರಂಜಿ ಊಟವನ್ನು ಇವರು ಅತಿ ರುಚಿಕಟ್ಟವಾಗಿ ಮಾಡಿ ಸ್ವಚ್ಛತೆಯಿಂದ ಬಂದಂಥ ಎಲ್ಲ ಕಸ್ಟಮರಿಗೆ ಉಣಬಡಿಸುತ್ತಾರೆ. ಮತ್ತು ಇವರು ಖಾನಾವಳಿಯಲ್ಲಿ ಏನು ವಿಶೇಷಪ್ಪ ಅಂದರೆ ಎಲ್ಲರೂ ಮಹಿಳೆಯರು ಸೇರಿಕೊಂಡು ಈ ಖಾನಾವಳಿಯನ್ನು ನಡೆಸ್ತಾರೆ. ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಡಬೇಕನ್ನೋ ಒಂದು ದೃಷ್ಟಿಯಿಂದ, ಮಹಿಳೆಯು ಯಾವುದೇ ರಂಗದಲ್ಲಿ ಕಮ್ಮಿ ಇಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಮಹಿಳೆಯರು ಸೇರಿಕೊಂಡು ಈ ಬಿರಂಜಿ ಊಟವನ್ನು ಮಾಡಿ ಎಲ್ಲ ಪ್ರೇಕ್ಷಕರಿಗೂ ಎಲ್ಲ ಕಸ್ಟಮರಿಗೂ ಊಟ ಮಾಡಿಸ್ತಾರೆ. ಈ ಬಿರಂಜಿ ಊಟದ ವಿಶೇಷತೆ ಏನಪ್ಪ ಅಂತಂದ್ರೆ, ಬಿರಂಜಿ ಊಟ ಅಂದ್ರೆ ಕಟ್ಗುಳ ರೊಟ್ಟಿ, ಕೆಂಪಿಂಡಿ, ಸೌತೆಕಾಯಿ, ಈರುಳ್ಳಿ, ಅದ್ರ ಜೊತೆಗೆ ಒಂದು ಪಾಯಸ ಕೊಡ್ತಾರೆ. ಯಾವ ಪಾಯಸ ಏನಪ್ಪ ಅಂದ್ರೆ ಶಿರಾ, ರವಾದಿಂದ ಮಾಡಿದಂಥ ಶಿರದಿಂದ ಮಾಡಿದಂಥ ಶಿರವನ್ನು ಕೊಡ್ತಾರೆ. ಬಿರಂಜಿ ಊಟಕ್ಕೆ ಏನೇನು ಮಾಡ್ತಾರಪ್ಪ ಅಂತಂದ್ರೆ ಮೇನ್ ಅಂದ್ರೆ ಬೆಣ್ಣೆ, ಒಳ್ಳೆಯ ಬೆಣ್ಣೆಯನ್ನು ತರಿಸ್ಕೊಂಡು ಆ ಬೆಣ್ಣೆ ಹಾಕಿ ಅದಕ್ಕೆ ಇತರೆ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಮಸಾಲೆ ಹಾಕಿ ಒಳ್ಳೆಯ ಸ್ವಚ್ಛತೆಯಿಂದ ಈ ಬಿರಂಜಿಯನ್ನು ತಯಾರಿ ಮಾಡಿ ಪ್ರತಿ ಗುರುವಾರ ದಿವಸ ಕೇವಲ 3 ಗಂಟೆವರೆಗೆ ಮಾತ್ರ ಬಡಿಸ್ತಾರೆ. ಈ ಹೋಟೆಲ್ನಲ್ಲಿ ಅತಿ ರುಚಿಕಟ್ಟಾದ ಊಟ ಯೋಗ್ಯ ದರದಲ್ಲಿ ಸಿಗ್ತೈತಿ. ತಾವೆಲ್ಲರೂ ಬಂದು ಈ ರುಚಿಯನ್ನು ಸವಿಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸರ್, ಇದ್ರ ವಿಶೇಷ ಅಂದರೆ ಇದಕ್ಕೆ ಏನಾದ್ರು ಇತಿಹಾಸ ಪುರಾಣದಲ್ಲಿ ಅಥವಾ ಬೇರೆ ಹಿಂದೆ ಏನಾದ್ರು ಬಿರಂಜಿ ಇದರ ವಿಶೇಷತೆ ಏನಂತ ನಮಗೇನು ಗೊತ್ತಿಲ್ಲ ರೀ. ಹೆಚ್ಚು ಕಮ್ಮಿ ಹಿರಿಯರು ಮಾಡ್ಕೊಂತ ಬಂದಂತ ವಿಚಾರ. ಹಬ್ಬ ಹರಿದಿನಗಳಲ್ಲಿ ಹೆಚ್ಚು ಕಮ್ಮಿ ಎಲ್ಲರೂ ಅವ್ರವ್ರ ಮನೆಗಳೆಲ್ಲ ಮಾಡ್ತಾರ. ಈ ಊಟವನ್ನು ಸವೇಕ ದೂರದಿಂದ ದಾವಣಗೆರೆ ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲರೂ ಬಂದು ಊಟ ಮಾಡಿ ಒಳ್ಳೆ ಊಟ ಮಾಡ್ತಾರೆ. ರಾಣೆಬೆನ್ನೂರಲ್ಲಿ ಬಿರಂಜಿ ಊಟ ಅಂದ್ರೆ ಪ್ರಸಿದ್ಧವಾಗಿದೆ ಅಂತಂದು ತಾವೆಲ್ಲ ಕೇಳ್ಬೋದು. ಓಕೆ ಸರ್, ಧನ್ಯವಾದಗಳು ಸರ್. ನಿಮ್ಗೆ ನಮಸ್ಕಾರ. ಸೋಮ, ನೀವೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಸೊ ಹೇಗಿದೆ ಹೋಟೆಲ್? ಚೆನ್ನಾಗಿದೆಯಾ? ಸೊ ಅಮ್ಮ ಹೇಳಿದ್ರು ಎಲ್ಲ ಮಹಿಳೆಯರೇ ಸೇರ್ಕೊಂಡು ನಾವು ಅವ್ರಿಗೆಲ್ಲ ಎನ್ಕರೇಜ್ ಮಾಡ್ತೀವಿ, ಕೆಲಸ ಕೊಟ್ಟಿದ್ದೀವಿ ಅಂತ. ಚೆನ್ನಾಗಿದೆಯಾ? ಸೊ ಎಲ್ಲ ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು? ಓಕೆ. ಸೊ ಎಲ್ರಿಗೂ ಧನ್ಯವಾದಗಳು. ಈ ವೀರಶೈವರ ಖಾನಾವಳಿ ರಾಣೆಬೆನ್ನೂರಲ್ಲಿ ಎಲ್ಲಿದೆ ಅಂದರೆ, ನೀವು ಬಸ್ ಸ್ಟ್ಯಾಂಡ್ ರೋಡಿಗೆ ಬಂದರೆ ಶ್ರೀ ಪಂಚಮುಖಿ ಮೆಡಿಕಲ್ಸ್ ಅಂತ ಇದೆ. ಸೊ ಅಲ್ಲಿ ಬಂದರೆ ಹಿಂಭಾಗದಲ್ಲಿ ಕಾಂಪ್ಲೆಕ್ಸಿನ ಲಾಸ್ಟ್ ಹೋಟೆಲ್ ನೋಡಿ. ಇಲ್ಲಿ ಬಂದರೆ ವೀರಶೈವರ ಖಾನಾವಳಿ ಹೋಟೆಲ್ಲು ಸಿಗುತ್ತೆ ನಮಗೆ.